स्वागत, वेलकम, सुस्वागत, सुस्वागत, सुस्वागत. अबाउट टर्न. झांसी राणी लक्ष्मीबाई. गाइड्स ड्रॉप टेक चल. सुस्वागत, सुस्वागत, सुस्वागत. ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ I request to the chief guest and all the dignitaries on the stage to unfurl national flag. ಬರಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ remembering our brave freedom fighters. Jai Hind. Thank you. ಧ್ವಜಾರೋಹಣ ಮಾಡಲಾಗಿರತಕ್ಕಂಥ ಪರಮ ಪೂಜ್ಯರು ಶ್ರೀ ಶರಣಯ್ಯ ತಾತ ಮುಗುತಿ ಇವರ ಪಾದಗಳಲ್ಲಿ ನಮಸ್ಕರಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡಿದ್ದಾರೆ ಹಾಗೂ ವಿದ್ಯಾರ್ಥಿನಿಯರೇ, ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಪ್ರತೀಕ. ಇದು ಒಂದು ವಿಜಯ ದಿವಸ. ಯಾಕಂದ್ರೆ ಹಲವು ದಶಕಗಳ ಕಾಲ ಸುಮಾರು ಮಹನೀಯರು ತ್ಯಾಗ, ಬಲಿದಾನ ಅವೆಲ್ಲವನ್ನು ಸ್ಮರಿಸ್ತಕ್ಕಂಥ ದಿನ ಇದು. ಯಾಕಂದ್ರೆ ಇದು ಸಿಕ್ಕಿರ್ತಲ್ಲ, ಪಡೆದುಕೊಳ್ಳಬೇಕು ಸ್ವಾತಂತ್ರ್ಯ. ಅವರಾಗಿ ಕೊಟ್ಟಿರ್ತಾರೆ, ಅವರಾಗಿ ಕೊಟ್ಟಿರ್ಲಿಲ್ಲ ಇಷ್ಟು ಸಂಭ್ರಮ ಪಡುವಂತ ಇರಲಿಲ್ಲ. ನೂರಾರು ವರ್ಷಗಳ ಕಾಲ ಸಾವಿರಾರು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು, ಎಲ್ಲಾ ಧರ್ಮ, ಎಲ್ಲಾ ಜಾತಿಯ ಸ್ವಾತಂತ್ರ್ಯ ಹೋರಾಟಗಾರರು ಇದಕ್ಕೆ ನಿರ್ಧಾರವಾಗಿದ್ದಾರೆ. ವಿಶೇಷವಾಗಿ ಈ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಈ ನಾವು ಈಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಪ್ರದೇಶ ಕೂಡ ಇನ್ನೂ ನಿಜಾಮರ ಕಮ್ಯುನಿಸ್ಟ್ ಅದು ಕೂಡ ವಿಮೋಚನೆಗೊಂಡು
ದೇಶಾದ್ಯಂತ ಇವತ್ತು ನೆಮ್ಮದಿಯಿಂದ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಸಿಕ್ಕಿದೆ. ಕಾರಣ ಈ ಆಗಸ್ಟ್ 15ರಂದು ಇದನ್ನ ನಾವು ಹೇಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ನಮ್ಮ ಅಪ್ಪ ಅಭಿನಂದರು ಮತ್ತು ನಮ್ಮ ಹುಟ್ಟಹಬ್ಬವನ್ನ ಯಾವ ರೀತಿ ನಾವು ಸಂಭ್ರಮ ಪಡ್ತೀವಿ, ಅದನ್ನು ಮೀರಿ ಅದಕ್ಕಿಂತ ಮೀರಾಗಿ ಈ ರಾಷ್ಟ್ರ, ಈ ನೆಲ, ಈ ಜಲ, ಈ ನಾಡಿಗಾಗಿ ಏನು ನಾವು ತ್ಯಾಗ ಮಾಡಿದ್ದಾರೆ ಮಹಿಳೆಯರು, ಅವ್ರನ್ನ ಸ್ಮರಿಸಿ ಮತ್ತು ನಾವು ಸಂಭ್ರಮ ಪಡಬೇಕಾದಂತ ಆ ಕಾರಣ ಪ್ರತಿ ವರ್ಷ ಕೂಡ ಶಾಲೆಯಲ್ಲಿ ಮಕ್ಕಳಿಗೆ ಅವತ್ತೇನು ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಏನ್ ತ್ಯಾಗ ಮಾಡಿದ್ದಾರೆ ಅಂತಹ ಮಹನೀಯರ ಆದರ್ಶಗಳು ಪರಿಚಯ ಆಗ್ಬೇಕು. ಅವರ ಆದರ್ಶಗಳನ್ನ ಮೆಲುಕು ಹಾಕ್ಬೇಕು. ಮಕ್ಕಳು ಈ ಪೀಳಿಗೆಗೆ ಅವರನ್ನ ಪರಿಚಯಿಸಬೇಕು ಅಂತಕ್ಕಂಥ ವಿಷಯದಲ್ಲಿ ವಿಶೇಷವಾಗಿ ನಾವು ಇವತ್ತು ಮಕ್ಕಳಿಗೆ ಭಾಷಣ ಸ್ಪರ್ಧೆಯನ್ನ ಜಾಸ್ತಿ ನಾವು ಇವತ್ತು ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಯಾಕಂದ್ರೆ ಒಂದೆರಡು ಮಾತುಗಳು ಈಗ ಹೇಳಿದ್ರು ಮಕ್ಕಳು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಂಡು, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಹೀಗೆ ಹಲವಾರು ಮಹನೀಯರ ಬಗ್ಗೆ ತಮ್ಮ ತೊಡಗುಗಳಿಂದ ಅವರ ಅನೇಕ ಹೋರಾಟದ ಮತ್ತು ಅವರ ಆದರ್ಶಗಳನ್ನ ಮೆಲುಕು ಹಾಕಿದ್ರು. ಇದೇ ಶಿಕ್ಷಣ. ನಾವು ಕೇವಲ ABCD ಅಕಾಲಿ ಶಿಕ್ಷಣ ಅಲ್ಲ, ಈ ದೇಶದ ರಾಜನೀತಿ, ರಾಷ್ಟ್ರೀಯತೆ, ಭಾಷಾ ಪ್ರಾವೀಣ್ಯತೆ, ಭಾಷಾ ಅಭಿಮಾನ ಇವೆಲ್ಲವುಗಳು ಮಕ್ಕಳಿಗೆ ರೂಢಿಗತ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು LKG ನರ್ಸರಿಯಿಂದ ಹಿಡ್ಕೊಂಡು ಗಮನಿಸಿರ್ಬೋದು 2-3 ವರ್ಷದ ಮಕ್ಕಳು ಕೂಡ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿದ್ರು. 8ನೇ ತರಗತಿ ಮಕ್ಕಳಲ್ಲಿ ಕೂಡ ಮಾತನಾಡಿದ್ರು. ತಮಗೇನು ಅನ್ಸುತ್ತೆ, ತಮಗೇನು ಅಧ್ಯಯನ ಮಾಡಿರ್ತಾರೆ, ಈ ರಾಷ್ಟ್ರದ ಬಗ್ಗೆ, ಈ ದೇಶದ ಬಗ್ಗೆ ಅಭಿಮಾನದ ಮಾತುಗಳನ್ನ ಆಡಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಈ ದೇಶದ ರಾಷ್ಟ್ರೀಯತೆ ಮತ್ತು ಈ ದೇಶದ ಐಕ್ಯತೆ ವಿಚಾರ ಬಂದಾಗ ವಿದ್ಯಾರ್ಥಿಗಳಲ್ಲಿ ಆ ಹುಮ್ಮಸ್ಸು ತುಂಬ. ಯಾಕಂದ್ರೆ ಇವತ್ತು ಗಮನಿಸಿರ್ಬೋದು, ನಮಗಾಗಿ ಬದುಕಿನವರು ಯಾರು ಇತಿಹಾಸದಲ್ಲಿ ಉಳಿದಿಲ್ಲ. ಇವು ಯಾರು ಇವತ್ತೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು, ಹಲವು ಶತಮಾನಗಳ ನಂತರ ಕೂಡ ಇವತ್ತಿನ ಪೀಳಿಗೆಯನ್ನು ಕೂಡ ಅವ್ರನ್ನ ನಾವು ಗೌರವಿಸೋದು. ಯಾಕೆಂದ್ರೆ ಅವರು ಅವ್ರಿಗಾಗಿ ಬದುಕಲಿಲ್ಲ, ಅವರು ದೇಶಕ್ಕಾಗಿ ಬದುಕಿದ್ರು, ಇನ್ನೊಬ್ಬರಿಗಾಗಿ ಬದುಕಿದ್ರು. ಹೀಗಾಗಿ ಇವತ್ತಿಗೂ ಹಲವು ಶತಮಾನಗಳ ನಂತರ ಕೂಡ ಅವರನ್ನ ಪೂಜ್ಯತೆಯಿಂದ ಕಾಣ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗೆ ಮನುಷ್ಯರು ಕೂಡ ನಾವು ನಮಗಾಗಿ ಬದುಕಿದ್ರೆ ನಮ್ಮಿಂದ ಹೋಗುತ್ತದೆ. ನಮ್ಮ ಹೆಸರು, ನಮ್ಮ ಉಸಿರು ನಾವು ಹೋದ ನಂತರ ಒಳ್ಳೆ ಪ್ರತಿಫಲಿಸೋಲ್ಲ. ನಾವು ಯಾವಾಗ ಈ ರಾಷ್ಟ್ರ, ಈ ದೇಶ, ಈ ನಾಡಿಗಾಗಿ ಮತ್ತು ಇನ್ನೊಬ್ಬರಿಗಾಗಿ ನಾವು ಚಿಂತನೆ ಮಾಡ್ತೀವಿ, ಅವಾಗ ಮಾತ್ರ ಮುಂದಿನ ಪೀಳಿಗೆಯಲ್ಲಿ ಕೂಡ ನಾವು ಪರಿಚಯ ಇರ್ತೀವಿ ಅನ್ನೋದು ಜೀವಂತ ಉದಾಹರಣೆ. ಇವತ್ತು ನಾವು ಏನು ಭಾವಚಿತ್ರಕ್ಕೆ ಗೌರವ ಸಮರ್ಪಣೆ ಮಾಡಿದ್ವಿ. ಅದಕ್ಕಾಗಿ ಯಾವತ್ತೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ನಾವು ಅತಿ ಸ್ವಾರ್ಥದಿಂದ ಈ ನಾಡು ನುಡಿಗಾಗಿ ಸೇವೆ ಸಲ್ಲಿಸಬೇಕು. ರಾಷ್ಟ್ರಕ್ಕೆ ಏನಾದರೂ ಆಪತ್ಕಾಲ ಸಂದರ್ಭ ಬಂದಾಗ ಎಲ್ಲರೂ ಕೂಡ ನಾವು ಎಚ್ಚರಿಕೆಯಿಂದ ಹೋರಾಟ ಮಾಡಬೇಕು. ಯಾಕಂದ್ರೆ ಅವರು ಸ್ವಾತಂತ್ರ್ಯ ತಂದುಕೊಳ್ಬಹುದು, ಅದನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ಈ ನಾಗರಿಕ ಮತ್ತು ಪ್ರತಿಯೊಬ್ಬ ಭವಿಷ್ಯದ ನಾಗರಿಕರ ಎಲ್ಲರೂ ಜವಾಬ್ದಾರಿ. ಅದಕ್ಕಾಗಿ ಮಕ್ಕಳಿಗೆ ಅಂತಹ ಎಲ್ಲ ಆದರ್ಶಗಳು ಮತ್ತು ಆ ಪರಿಜ್ಞಾನ, ಪರಿಕಲ್ಪನೆ ಬೆಳೆಯತಕ್ಕಂಥ ನಿಟ್ಟಿನಲ್ಲಿ ಶಾಲೆಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತೀವಿ. ಅದಕ್ಕೆ ಮಕ್ಕಳು ಕೂಡ ಬಹಳ ಉತ್ಸುಕತೆಯಿಂದ ಪಾಲ್ಗೊಳ್ತಾರೆ. ಅದಕ್ಕೆ ಪ್ರತಿಯಾಗಿ ಪಾಲಕರು ಕೂಡ ಬಹಳಷ್ಟು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ನಾವು ಯಾವಾಗ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ನಾವು ಏನನ್ನ ತಯಾರಿ ಮಾಡ್ಕೊಂಡು ಕಳಿಸ್ಬೇಕು ಅಂತ ಹೇಳಿದಾಗ ಬಹಳ ಉತ್ಸುಕತೆಯಿಂದ ಅಚ್ಚುಕಟ್ಟಾಗಿ ಮಕ್ಕಳನ್ನ ತಯಾರು ಮಾಡಿರ್ತಾರೆ. ಇವತ್ತು ಗಮನಿಸಬಹುದು, ಸುಮಾರು 50 ಮಕ್ಕಳನ್ನ ವಿವಿಧ ಮಹನೀಯರ ವೇಷಭೂಷಣಗಳನ್ನು ಹಾಕಿ ಬಹಳ ಆಸಕ್ತಿ ಮತ್ತು ಉತ್ಸುಕತೆಯನ್ನು ಕಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ, ಪಾಲಕರಿಗೂ ಕೂಡ ಏನು ರಾಷ್ಟ್ರಾಭಿಮಾನ ಇದೆ, ಅಭಿಮಾನಕ್ಕೆ ನಾವು ಕೂಡ ಧನ್ಯವಾದ
ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಶಾಲಾ ಪರವಾಗಿ ತಿಳಿಸಿದ್ರು. ಇದೇ ರೀತಿ ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡುವಾಗ ಎಲ್ಲರೂ ಕೂಡ ಬಹಳ ಪೂಜನೀಯ ಭಾವನೆಯಿಂದ ಒಂದು ಐಕ್ಯತಾ ಭಾವನೆಯಿಂದ, ಯಾಕಂದ್ರೆ ಈ ದೇಶ ಹಲವಾರು ಭಾಷೆಗಳಿದ್ದಾವೆ, ಹಲವಾರು ಜಾತಿ ಧರ್ಮಗಳಿದ್ದಾವೆ, ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ. ಆದರೂ ಕೂಡ ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ. ಅದೇ ಸ್ವಾತಂತ್ರ್ಯ. ಬಹುಶಃ ಈ ಸ್ವಾತಂತ್ರ್ಯ ಅನ್ನುವಂಥ ಪರಿಕಲ್ಪನೆ ಈ ಮಹನೀಯರು ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಈಗ ಹಲವಾರು ಮಹನೀಯರು ಅವತ್ತೇನಾದರೂ ನಮಗೆ ಆ ಪಾಠ ತಿಳಿಸ್ತಾ ಹೋಗಿದ್ರೆ ಇವತ್ತು ವಿವಿಧ ಭಾಷೆ ಮತ್ತು ಜಾತಿಗಳ ಮಧ್ಯೆ ನಾವು ಸಾಮರಸ್ಯದಿಂದ ಬದುಕುವಂಥದ್ದು ಬಹಳ ಕಷ್ಟವಾಗಿರ್ತದೆ. ಅದಕ್ಕಾಗಿಯೇ ಯಾವತ್ತೂ ನಾವು ಅವರನ್ನ ಸ್ಮರಿಸಬೇಕು. ಇವತ್ತಿನ ದಿನ ಇವತ್ತು ಅತ್ಯಂತ ಸಂಭ್ರಮದಿಂದ ನಾವು ಎಲ್ಲರೂ ಕೂಡ ನಿಸ್ವಾರ್ಥದಿಂದ ಈ ದೇಶಕ್ಕೆ ಒಂದು ಗೌರವ ಸಮರ್ಪಣೆ ಮಾಡಿ ರಾಷ್ಟ್ರಗಳಿಗೆ ಗೌರವಿಸಿ ನಾವು ಇವತ್ತಿನ ಈ ದಿನವನ್ನ ರಾಷ್ಟ್ರೀಯ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸೋಣ ಅಂತಕ್ಕಂಥ ಮಾತುಗಳನ್ನು is not just enjoying holidays, it celebrate our freedom, remembering our behavior.